ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗೇಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತು ನಾವು ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ವೆಡ್ನೆಸ್ಡೇ. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿರಲ್ಲ. ಸೊ ಆಲ್ಮೋಸ್ಟ್ 12:30 ಆಗಿದೆ. ಭೈರವ್ ಕೂಡ ಸಮ್ಮರ್ ಕ್ಯಾಂಪಿಂದ ಬರೋವಂಥ ಟೈಮ್ ಆಗಿದೆ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ಕೊಳ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಭೈರವ್ಗೆ ಲೆಮನ್ ರೈಸ್ ಬೇಕು ಅಂದ, ಚಿತ್ರಾನ್ನ ತಿಂತೀನಿ ಅಮ್ಮ ಅಂತ. ಸೊ ಲೆಮನ್ ರೈಸ್ ಎಲ್ಲ ಮಾಡಿ ಅವನಿಗೆ ಬಾಕ್ಸ್ ಕಟ್ಟಿ ಕಳಿಸಿ, ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಪಾಪಗೆ ಸ್ನಾನ ಮಾಡಿಸ್ಬೇಕಿತ್ತು. ಬಿಕಾಸ್ ನಮ್ಮ ಮನೆಯವ್ರ ಆಫೀಸಿಗೆ ಕೂಡ ಹೋಗ್ಬೇಕಿತ್ತಲ್ಲ. ಸೊ ಅದಕ್ಕೆ ಮುಂಚೆ ಪಾಪಗೆ ಸ್ನಾನ ಮಾಡಿಸ್ಕೊಂಡು ಬಿಡೋಣ, ಮತ್ತೆ ಸಂಜೆ ಅವ್ರು ಬರೋ ತನಕ ಕಾಯೋದು ಬೇಡ ಅಂತ ಹೇಳಿ ಭೈರವ್ನ ರೆಡಿ ಮಾಡಿದ ತಕ್ಷಣ ಎಣ್ಣೆ ಹಚ್ಕೊಂಡು ಪಾಪಗೂ ಸ್ನಾನ ಮಾಡಿಸ್ಬಿಟ್ಟು ಅವನು ಮಲ್ಕೊಂಡ್ಬಿಟ್ಟ. ಪಾಪಗೂ ಎಲ್ಲ ರೆಡಿ ಆಯಿತು. ಸೊ ನಾನು ಕೂಡ ಫ್ರೆಶ್ ಅಪ್ ಆದೆ. ಆ್ಯಂಡ್ ಈಗ ಅಡುಗೆ ಮಾಡಿಬಿಡ್ಬೇಕು. ಭೈರವ್ ಬರೋಷ್ಟೊತ್ತಿಗೆ ನನಗೆ ಇನ್ನೊಂದು 1 hour ಅಷ್ಟು ಟೈಮ್ ಇದೆ. ಸೊ ಯೂಶಲಿ 1:30, 2 o'clock ಅಷ್ಟೊತ್ತಿಗೆ ಬರ್ತಾನೆ. ಸೊ ಡಿಪೆಂಡ್ಸ್ ಆನ್ ದ ಟ್ರಾಫಿಕ್. ಬಂದಮೇಲೆ ಕಾಲ್ ಮಾಡ್ತಾನೆ, ಅವಾಗ ಹೋಗಬೇಕು ಕರ್ಕೊಂಡು ಬರೋಕ್ಕೆ. ಸೊ ಅಷ್ಟೊತ್ತಿಗೆ ಪಾಪು ಕೂಡ ಇದ್ದಿರ್ತಾನೆ. ಅದಕ್ಕೆ ಮುಂಚೆ ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸೂಪರ್ ಆಗಿರುವಂಥ ಬಾಣಂತಿಯರಿಗೆ ಹಾಲು ಇನ್ಕ್ರೀಸ್ ಆಗುತ್ತೆ, ಮಕ್ಕಳಿಗೆ ಶಕ್ತಿ ಬರುವಂಥ ಒಂದು ರೆಸಿಪಿ. ತುಂಬಾನೇ ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು. ತುಂಬ ಜನ ಇದನ್ನು ನನಗಿಂತ ಚೆನ್ನಾಗಿ ಮಾಡ್ತಾರೆ. ಸ್ಪೆಷಲಿ ಊರ ಕಡೆ ಈ ಒಂದು ಸಾರು ಏನಿದೆ, ಇಟ್ಸ್ ಎ ವೆರಿ ಫೇಮಸ್ ಸಾಂಬಾರ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಹುಳ್ಳಿಕಾಳು ಬಸ್ಸಾರು, ಆಯ್ತಾ. ಸೊ ಹುಳ್ಳಿಕಾಳು ನಿಮ್ಮೆಲ್ಲರಿಗೂ ಗೊತ್ತಿದೆ ಅನ್ಕೊಳ್ತೀನಿ. ಕುದುರೆಗಳಿಗೆ ಕೊಡ್ತಾರೆ, ಅಂದ್ರೆ ತುಂಬಾ ಶಕ್ತಿ ಇರುತ್ತೆ ಅದರಲ್ಲಿ ಅನ್ನೋ ಕಾರಣಕ್ಕೆ. ಸೊ ಕುದುರೆಗಳಿಗೆ ಕೊಡ್ತಾರೆ. ಸೊ ಅದು ತುಂಬಾನೇ ಪ್ರೋಟೀನ್ಸ್ ತುಂಬಿರುತ್ತೆ. ಅಂಡ್ ಅದನ್ನ ಮೊಳಕೆ ಕಟ್ಟಿ ಕೂಡ ತಿಂದ್ರು ಕೂಡ ಚೆನ್ನಾಗಿರುತ್ತೆ ಸಾಂಬಾರು. ಇವತ್ತು ನಾನು ಅದನ್ನೇನು ನೆನ್ಸಿಟ್ಟಿರ್ಲಿಲ್ಲ, ಹಾಗೆ ಬಸ್ತು ಸಾರು ಮಾಡೋಣ. ಸೊ ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲಿಗೆ ಒಂದು ಸ್ವಲ್ಪ ಹುರುಳಿಕಾಳನ್ನ ಬೇಯಕ್ಕೆ ಹಾಕೋಬೇಕು. ಒಂದು ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಒಂದು ಕಣ್ಣು ಅಳತೆನಲ್ಲಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚಿಗೆ ಇದ್ರೂ ಪಲ್ಯ ಜಾಸ್ತಿ ಉಳ್ಕೊಂಡ್ರೆ ಮತ್ತೆ ನೈಟ್ಗೆ ನೆಂಚ್ಕೊಳಕ್ಕಾಗತ್ತೆ ಅಂತೀನಿ. ಸೊ ಆಲ್ಮೋಸ್ಟ್ ಒಂದು 2 ಕಪ್ ಅಷ್ಟು ಹಾಕೊಂಡಿದ್ದೀನಿ. ಇದನ್ನ ವಾಶ್ ಮಾಡ್ಕೊಂಡು ಬಂದು ಬೇಯಕ್ಕೆ ಇಟ್ಬಿಡ್ತೀನಿ. ಇದ್ರ ಜೊತೆ ಒಂದು 2 ಟೊಮೆಟೊನು ಹಾಕಿರ್ತೀನಿ. ಸೊ ದಟ್ ರುಬ್ಕೋಬೇಕಾದಾಗ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂತ. ಸೊ ಇದನ್ನ ವಾಶ್ ಮಾಡ್ಕೊಂಡು ಬಂದು ಬೇಯಿಸಿದೆ ಅಂತ ರೆಡಿ ಮಾಡ್ಕೊಳ್ಳೋಣ ಅಂತ ಹೋದ್ರೆ ಅಷ್ಟೊತ್ತಿಗೆ ನಮ್ಮ ಸಾಹೇಬ್ರು ಎದ್ದೇ ಬಿಟ್ರು. ಸ್ವಲ್ಪ ಹಾಲು ಕುಡಿಸಿ ಸಮಾಧಾನ ಮಾಡಿಬಿಟ್ರೆ ಮಲ್ಕೊಂಡ್ಬಿಡ್ತಾನೆ. ಸೊ ಆಮೇಲೆ ಮತ್ತೆ ಶುರು ಮಾಡ್ತೀನಿ. ಇನ್ನೇನು ಕುಕ್ಕರ್ಗೆ ವಿಷಲ್ ಇಡೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಪಾಪು ಎದ್ದ. ಸರಿ ಆಯಿತು, ಇನ್ನೇನು ಕಾಳು ಬೇಯೋ ಅಷ್ಟೊತ್ತಿಗೆ ಪಾಪಗೂ ಹಾಲು ಕುಡಿಸ್ಬಿಡೋಣ. ಇನ್ನೊಂದು ಸತಿ ಹಾಲು ಕುಡಿಸಿದ್ರೆ ಆರಾಮಾಗಿ ಆಟ ಆಡ್ತಾನೆ, ಇಲ್ಲ ಒಂದು ಸ್ವಲ್ಪ ಹೊತ್ತು ಮಲ್ಕೋತಾನೆ ಅಂದ್ಬಿಟ್ಟು ಹಾಲು ಕುಡಿಸ್ದೆ. ಆರಾಮಾಗಿ ಹಾಲು ಕುಡಿದ್ಬಿಟ್ಟು ಇನ್ನೊಂದು ಸ್ವಲ್ಪ ನಿದ್ದೆ ಮಾಡೋ ಥರನೇ ಇತ್ತು. ಬಿಕಾಸ್ ಸ್ನಾನ ಮಾಡಿಸಿದ್ನಲ್ಲ, ಸ್ನಾನ ಮಾಡಿಸಿದ್ರೆ 2 ಟ್ರಿಪ್ಪು ಹಾಲು ಕುಡಿದ್ಬಿಟ್ಟು ಮತ್ತೆ ಹಾಗೆ ಮಲಗಿಬಿಡ್ತಾನೆ ಕೆಲವೊಂದು ಸತಿ. ಸೊ ಅದೇ ರೀತಿ ಮಲ್ಕೋತಾನೆ ಅಂದ್ಕೊಂಡೆ. ಹಾಲು ಕುಡಿಸಾದ್ಮೇಲೆ ಯಾಕೋ ಮಲ್ಕೊಳ್ಳೋ ಒಂಥರ ಕಾಣಿಸ್ಲಿಲ್ಲ, ಅವನು ಆಟ ಆಡ್ಕೊಂಡಿದ್ದೆ. ಸೊ ಇನ್ನೊಂದು 1 hour 1.5 hour ಅಂತೂ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ. 1 hour ಇಲ್ಲಾಂದರೂ ಅಟ್ಲೀಸ್ಟ್ 45 minutes ಅಂತೂ ಏನು ಗಲಾಟೆ ಮಾಡಲ್ಲ, ಆರಾಮಾಗಿ ಆಟ ಆಡ್ಕೊಂಡು ಕೈಕಾಲು ಆಡಿಸ್ಕೊಂಡು ಮಲಗಿರ್ತಾನೆ. ಸೊ ಯೂಶಲಿ ಯಾವುದಾದ್ರೂ ಒಂದು ಲೈಟ್ ಸಾಂಗು ಅಥವಾ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮನೋ ಅಥವಾ ಯಾವುದೋ ಒಂದಷ್ಟು ಶ್ಲೋಕಗಳನ್ನ ಹಾಕಿಟ್ಬಿಟ್ರೆ ಅದನ್ನು ಕೇಳಿಸ್ಕೊಂಡು ಆರಾಮಾಗಿ ಮಲ್ಕೊಂಡಿರ್ತಾನೆ. ಆಯ್ತಾ ಆಟ ಆಡಿದ್ದು ಇನ್ನೂ ಇಲ್ವಾ? ಓನು ಹೇಳು. ಹಾಲು ಕುಡಿದ್ಬಿಟ್ಟು ದೇವ್ರ ಥರ ಆಟ ಆಡ್ತಾ ಇರೋದೆ ಕೆಲಸ. ಸಾಕು ಸಾಕು ಶಾಕು ಶಾಕು. ಸ್ಟ್ರೇಟ್ 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 ಸ್ಟ್ರೇಟ್. ಇನ್ನು ಹಾಲು ಕುಡ್ದಾಗ್ಬಿಡ್ತು ಅಂದರೆ ಆರಾಮಾಗಿ ಮಲ್ಕೊಳ್ತಾನೆ, ಯಾವುದೇ ರೀತಿ ತೊಂದರೆ ಇಲ್ಲ. ಕೆಲವೊಂದು ಸತಿ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಅವಾಗ ಒಂದು ಸ್ವಲ್ಪ ಅವನ್ನ ಡೈವರ್ಟ್ ಮಾಡೋದಕ್ಕೆ ಮಾತಾಡ್ಸೋದು ಅಥವಾ ಹಾಡು ಹಾಕೋದು ಮಾಡಿದ್ರೆ ಖುಷಿಯಿಂದ ಕೇಳಿಸ್ಕೊಂಡು ಹಾಗೆ ಮಲ್ಕೊಂಡು ಎಂಜಾಯ್ ಮಾಡ್ತಿರ್ತಾನೆ. ಇನ್ನು ನೆಕ್ಸ್ಟ್ ಹಾಲು ಕುಡಿಬೇಕು ಅಂತ ಅನಿಸ್ದಾಗಲೇ ಕುಯ್ಕೊಯ್ ಅಂತಾನೆ. ಸೊ ಆರಾಮಾಗಿ ಹಾಲು ಕುಡ್ತೀನಲ್ಲ, ಸುತ್ತ ದಿಂಬುಗಳು ಬೆಡ್ಶೀಟ್ ಎಲ್ಲ ಇಟ್ಬಿಟ್ಟು ನಾನು ಕೆಲಸ ಮಾಡ್ಕೊಳ್ಳೋಕೆ ಶುರು ಮಾಡ್ತೀನಿ. ಇಲ್ಲಿ ಬೇಗ ಬೇಗ ಇವಾಗ ಸಾರು ಮಾಡಬೇಕು. ಸೊ ವ್ಲಾಗ್ ಕೂಡ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಒಂದು ಟ್ರೈಪಾಡ್ ಸ್ಟ್ಯಾಂಡ್ ಇಟ್ಟಿದ್ದೀನಿ.
ಸಿಕ್ಕಾಪಟ್ಟೆ ಕಷ್ಟ ಅಪ್ಪ ಮಕ್ಕಳನ್ನ ಇಟ್ಕೊಂಡು ವ್ಲಾಗ್ ಎಲ್ಲ ಮಾಡ್ಕೊಳ್ಳೋದು. ಇನ್ನು ಅದ್ರ ಜೊತೆ ಆಫೀಸ್ ಸ್ಟಾರ್ಟ್ ಆದರೆ ಗೊತ್ತಿಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀನೋ. ಆಫೀಸ್ ಕೂಡ ಸ್ಟಾರ್ಟ್ ಆದರೆ ಗೊತ್ತಿಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀನಿ. ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕೋಕ್ಕಾಗತ್ತಾ ಇಲ್ವಾ ಅಂತಲೇ ಗೊತ್ತಿಲ್ಲ. ಬಿಕಾಸ್ ತುಂಬ ಟೈಮ್ ಹಿಡಿಯುತ್ತೆ ವಿಡಿಯೋ ಮಾಡೋದು, ಅದರದ್ದು ಎಡಿಟಿಂಗ್ ಮಾಡುವಂಥದ್ದು. ನೋಡ್ತೀನಿ, ಗೊತ್ತಿಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಇಂಪಾಸಿಬಲ್ ಅನಿಸ್ತಾ ಇದೆ ನನಗೆ ಆಫೀಸ್ ಸ್ಟಾರ್ಟ್ ಆದಮೇಲೆ ವ್ಲಾಗ್ಸ್ಗಳನ್ನ ಮಾಡೋದು. ಬಟ್ ಲೆಟ್ ಮಿ ಸಿ, ನಾನು ಐ ಟ್ರೈ ಮೈ ಮ್ಯಾಕ್ಸ್. ಇಫ್ ನಾಟ್ ಏನು ಮಾಡೋಕ್ಕಾಗಲ್ಲ, ಯಾವುದಾದ್ರೂ ಒಂದು ಬಿಟ್ಕೊಡ್ಲೇಬೇಕಾಗತ್ತೆ. ಸೊ ಲೆಟ್ ಮಿ ಸಿ. ಈಗ ಬೇಗ ಬೇಗ ಸಾಂಬಾರ್ಗೆ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಒಟ್ಟಿಗೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ತೀನಿ ನಾನು ಅಂತ. ಸೊ ಓನು ಚಿನ್ನು ವಾಯ್ಸ್ ಕೇಳಿಸ್ಕೊಳ್ತಾನೆ. ನಾವೇನಾದರೂ ಮಾತಾಡಿದ್ರೆ ಅವಾಗ ಸುಮ್ಮನೆ ಆಗ್ತಾನೆ. ನಮ್ಮ ಮನೆಯವ್ರು ಇನ್ನೇನು ಬರ್ತಾರೆ, ಆಫೀಸಿಂದ ಬರ್ತೀನಿ ಅಂತ ಹೇಳಿದ್ದಾರೆ ಊಟದ ಟೈಮ್ ಅಷ್ಟೊತ್ತಿಗೆ. ಸೊ ಅವ್ರು ಇನ್ನೇನು ಬಂದುಬಿಡ್ತಾರೆ. ಅಷ್ಟೊತ್ತಿಗೆ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಅಷ್ಟೇ. ಸೊ ಸಾರಿಗೆ ಬೇಕಾಗಿರೋಂಥ ಐಟಮ್ಸ್ ತುಂಬಾ ಸಿಂಪಲ್ ಆಯಿತಾ. ಇದಂತೂ ತುಂಬ ಕ್ವಿಕ್ಕಾಗೂ ಮಾಡ್ಕೊಳ್ಬೋದು. ಹೆಂಗೋ ಕಾಳು ಬೆಂದಿದೆಲ್ಲ ಒಂದು 10 ನಿಮಿಷದಲ್ಲಿ ಈ ಸಾರು ರೆಡಿ ಆಗೋಗ್ಬಿಡುತ್ತೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ದಪ್ಪದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡಿ ರುಬ್ಕೋಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 5 ರಿಂದ 6 ಒಣಮೆಣ್ಸಿನ್ಕಾಯಿ. ಸೊ ನಿಮ್ಮ ಖಾರಕ್ಕೆ ತಕ್ಕನಾಗಿ ನೀವು ಬಳಸ್ಕೋಬೋದು. ತುಂಬಾ ರುಚಿಯಾಗಿ ಬರುತ್ತೆ ಈ ಒಂದು ಸಾರು. ಐ ಥಿಂಕ್ ಇದು ಟ್ರೆಡಿಷ್ನಲ್ ಆಗಿ ತುಂಬ ಜನ ಕರ್ನಾಟಕದಲ್ಲಿರೋರು ತುಂಬ ಜನ ಇದು ಬಸ್ಸಾರು ಅಂತ ಮಾಡ್ತಾರೆ, ಉಪ್ಸಾರು ಅಂತ ಮಾಡ್ತಾರೆ. ಯೂಶ್ವಲಿ ನನಗೆ ಉಪ್ಸಾರು ಇಷ್ಟ ಇಲ್ಲ ಮತ್ತು ಮಾಡೋಕ್ಕೂ ಬರೋದಿಲ್ಲ. ಬಿಕಾಸ್ ತುಂಬ ನೀರು ಥರ ಇರುತ್ತೆ. ನಂಗೆ ಸ್ವಲ್ಪ ಸಾರು ಗಟ್ಟಿ ಕನ್ಸಿಸ್ಟೆನ್ಸಿ ಇದ್ರೇ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಬಸ್ಸಾರು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಈ ರೀತಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ದಪ್ಪದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಅದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೇ ನಾವು ಒಂದು 2 ರಿಂದ 3 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೀವಿ. ಜೀರಿಗೆ ಹಾಕ್ಕೊಂಡಾಗ ಒಂದು ಒಳ್ಳೆ ಘಮ ಬರುತ್ತೆ. ಸೊ ಜೀರಿಗೆ ಕೂಡ ಈ ರೀತಿ ಎಣ್ಣೆನಲ್ಲೇ ಫ್ರೈ ಆಗಬೇಕು. ಆ್ಯಂಡ್ ಫ್ರೈ ಆದಾಗ ತುಂಬಾ ರುಚಿ ಬರುತ್ತೆ. ಆ ಜೀರಿಗೆನ ರುಬ್ಬಾದಾಗ ಒಂದು ಟೇಸ್ಟ್ ವಾವ್ ಅಂತ ಅನಿಸುತ್ತೆ. ಸೊ ಅಷ್ಟೊತ್ತಿಗೆ ನೋಡ್ಬೋದು ಆಲ್ರೆಡಿ ನಾನು ಬೇಯಿಸಿಟ್ಟಿದ್ನಲ್ಲ, ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಆ್ಯಂಡ್ ಟೊಮೆಟೊ ಕೂಡ ಬೆಂದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ. ಮತ್ತು ತುಂಬ ಜಾಸ್ತಿನೂ ವಿಷಿಲ್ ಓಡಿಸ್ಕೋಬಾರ್ದು, ತುಂಬ ಮೆತ್ತಗಾದ್ರೂ ಚೆನ್ನಾಗಿ ಅನಿಸೋದಿಲ್ಲ ಅದು. ಬಿಕಾಸ್ ನಾವು ಪಲ್ಯ ಬೇರೆ ಮಾಡ್ತೀವಲ್ವ. ಸೊ ಒಂದು ಸ್ವಲ್ಪ ಕಾಳು ಥರನೇ ಇರಬೇಕು ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ. ಅಂದರೆ ನೀವು ತೊಗೊಂಡ್ಬಿಟ್ಟು ಅದನ್ನು ಈ ರೀತಿ ಪ್ರೆಸ್ ಮಾಡಿದ್ರೆ ತುಂಬ ಸ್ಮ್ಯಾಶ್ ಆಗಬಾರ್ದು. ಒಂದು 2 ಕಾಳಷ್ಟು ಬಿಟ್ಕೊಳ್ಬೇಕು. ಸೊ ಆವಾಗ ಚೆನ್ನಾಗಿ ಬೆಂದಿದೆ ಹುರುಳಿಕಾಳು ಅಂತ ಹೇಳ್ಬೋದು. ಸೊ ಸಾರಿಗೆ ಈ ಒಂದು ನೀರೇನಿದೆ ಬೇಯಿಸ್ಕೊಂಡಿದ್ವೋ ಆ ನೀರನ್ನೇ ಹಾಕಿದಾಗ ಒಂದು ಒಳ್ಳೆ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಕಾಯಿನ ಕೂಡ ಹಾಕ್ಕೊಳ್ಬೋದು. ಕಾಯಿ ಇಲ್ದಲೇ ಇರೋ ಕಾರಣ ನಾನಿಲ್ಲಿ ಕೊಬ್ಬರಿನ ಬಳಸ್ಕೊಳ್ತಾ ಇದ್ದೀನಿ. ಸೊ ಒಂದು ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ, ಚಿಕ್ಕದ್ರಲ್ಲಿ ಒಂದು ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ. ಇನ್ನು ಫ್ರೈ ಮಾಡ್ಕೊಂಡಿದ್ದಂಥದ್ದು ಎಲ್ಲನೂ ಚೆನ್ನಾಗಿ ತಣ್ಣಗಾಗಿದೆ. ಆ್ಯಂಡ್ ಟೊಮೆಟೊ ಕೂಡ ತಣ್ಣಗಾಗಿದೆ. ಸೊ ಇದೆಲ್ಲ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ, ಇಲ್ಲ ಅಂತಂದರೆ ಮಿಕ್ಸಿ ಜಾರು ಇದಾಗ್ಬಿಡುತ್ತೆ, ಒಂಥರ ಜೋರಾಗಿ ಸ್ಪ್ಲಾಶ್ ಔಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ವೆಯ್ಟ್ ಮಾಡಿಬಿಟ್ಟು ನೀವು ಇದನ್ನು ರುಬ್ಕೊಳ್ಬೇಕಾಗತ್ತೆ. ಇನ್ನು ರುಬ್ಕೊಂಬಿಟ್ರೆ 2 ನಿಮಿಷದಲ್ಲಿ ಸಾರು ರೆಡಿ ಆಗುತ್ತೆ. ಒಂಚೂರು ಕುದ್ಬಿಟ್ರೆ ಆಯಿತು. ಸೊ ಇದನ್ನು ರುಬ್ಕೊಳ್ಳೋದಕ್ಕೆ ನಾನು ಫ್ರೈ ಮಾಡ್ಕೊಂಡಿದ್ದ ಐಟಮ್ಸ್ ಜೊತೆಗೆ 2 ಸೌಟಷ್ಟು ನಾನು ಬೇಯಿಸ್ಕೊಂಡಿದ್ದಂಥ ಕಾಳನ್ನ ಕೂಡ ಹಾಕ್ಕೊಳ್ತೀನಿ. ಈ ಕಾಳು ಹಾಕೋದ್ರೆ ಒಂದು ಹೆಚ್ಚಿಗೆ ರುಚಿ ಬರುತ್ತೆ. ಅದ್ರ ಜೊತೆಗೆ ಸಾರು ಕನ್ಸಿಸ್ಟೆನ್ಸಿ ಕೂಡ ಗಟ್ಟಿಯಾಗಿ ಚೆನ್ನಾಗಿ ಇರುತ್ತೆ. ಸೊ ನಿಮಗೆ ತೆಳು ಬೇಕು ಅಂತಂದರೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಹಾಕ್ಕೊಂಡ್ರೆ ಆರಾಮಾಗಿ ಸಾರು ಕೂಡ ತೆಳುವಾಗುತ್ತೆ. ಇನ್ನು ಪಾಪು ಅಲ್ಲಿ ಮಲ್ಕೊಂಡು ಅವನಿಗೆ ಬೋರ್ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕೂಡ ಆಫೀಸಿಂದ ಬಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಈ ಕಡೆ ರೂಮಲ್ಲಿ ಕೂತಿದ್ರಲ್ವ ಅವರು, ಸೊ ಅದಕ್ಕೆ ಈ ಕಡೆ ಶಿಫ್ಟ್ ಮಾಡಿದೆ. ಸೊ ದ್ಯಾಟ್ ಅವನೇನಾದರೂ ಒಂಚೂರು ಅಂದಾಗ ಮಾತಾಡಿಸಿದಾಗ ಅವನಿಗೂ ಖುಷಿ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ನನಗೂ ಕೂಡ ಅಡುಗೆ ಮನೆಯಿಂದ ನೀಟಾಗಿ ಡೈರೆಕ್ಟಾಗಿ ಪಾಪು ಕೂಡ ಕಾಣಿಸ್ತಾ ಇರ್ತಾನೆ. ಸೊ ಹಾಗಾಗಿ ಈ ರೂಮಿಗೆ ಶಿಫ್ಟ್ ಮಾಡಿದೆ. ನಮ್ಮ ಮನೆಯವರು ಬಂದರು ಆಫೀಸಿಂದ, ಸೊ ಅದಕ್ಕೆ ಆ ರೂಮಿಗೆ ಶಿಫ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ನನಗೆ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ. ಸೊ ಅಲ್ಲಿ ಮಲ್ಕೊಂಡಿದೆ ಪಾಪು. ನಾನು ಸ್ವಲ್ಪ ಸಾರಿಗೆ ಒಗ್ಗರಣೆ ಹಾಕಬೇಕು, ಬೇಗ ಹಾಕ್ಬಿಡ್ತೀನಿ. ಸೊ ಮಸಾಲೆ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಇದಕ್ಕೆ ನಾನು ಸಾಂಬಾರು ಪುಡಿನ ಬಳಸ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದ್ರ ಜೊತೆಗೆ ಕೊತ್ತಂಬರಿನ ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಮಸಾಲೆ ಕೂಡ ರೆಡಿ ಆಗುತ್ತೆ. ಮಾಡ್ಕೊಳ್ತೀರಾ ಅದೇ ಇರುತ್ತೆ. ಸೊ ಸಾಂಬಾರು ಪುಡಿ ಕೂಡ ಖಾಲಿ ಆಗ್ತಾಯಿದೆ, ಅದನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಸೊ ಇನ್ನು ಲಾಸ್ಟ್ ಇಷ್ಟೇ ಇರೋದು, ಗೊತ್ತಿಲ್ಲ, ಒಂದು 3-4 ಡೇಸ್ಗೆ ಆಗೋಷ್ಟಿದೆ ಅಷ್ಟೇ. ಸೊ ಅದನ್ನು ಕೂಡ ಮಾಡ್ಕೊಳ್ಬೇಕು, ಐಟಮ್ಸ್ ತರಬೇಕು. ಲಾಟ್ ಆಫ್ ವರ್ಕ್ ಟು ಡೂ.
ಸೊ ಇದನ್ನು ರುಬ್ಕೊಳ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಕೊತ್ತಂಬರಿ ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಅದು ಲಾಸ್ಟಲ್ಲಿ ಸ್ವಲ್ಪ ತರಿ ಇದ್ರೇ ಚೆಂದ. ತುಂಬ ಗ್ರೈಂಡ್ ಆಗಿಬಿಟ್ರೆ, ಪೇಸ್ಟ್ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ಸೊ ಇದನ್ನು ರುಬ್ಕೊಳ್ಬಿಡ್ತೀನಿ. ಆವಾಗಲೇ ಮಸಾಲೆ ಹುರ್ಕೊಂಡಿದ್ದ ಪಾತ್ರೆ ಇತ್ತಲ್ಲ, ಅದಕ್ಕೇ ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂಚೂರು ಈರುಳ್ಳಿ ಹಾಕಿ ಆಮೇಲೆ ಇದಕ್ಕೇ ಖಾರ ಮಗ್ಗಿಸ್ಕೊಳ್ತೀನಿ. ಇದರಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ರುಬ್ಕೊಂಡಿದ್ದಂಥ ಮಸಾಲೆ ಇತ್ತಲ್ಲ, ಇದನ್ನೆಲ್ಲ ನಾನು ಅದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ. ಸರ್ಕಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನೀಗ ವಿಡಿಯೋ ಮಾಡಲಿಕ್ಕೆ. ಸೊ ಮಸಾಲೆ ಎಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ. ಮಸಾಲೆ ಸೊ ಇದಕ್ಕೆ ಅದರಲ್ಲೇ ಹೆಚ್ಚಿಗೆ ನೀರು ಹಾಕಿರ್ತೀವಲ್ಲ, ಸೊ ಸಪ್ರೇಟ್ ನೀರೇನು ಅವಶ್ಯಕತೆ ಬರಲ್ಲ. ಬಟ್ ನಿಮಗೆ ಸ್ವಲ್ಪ ಸಾರು ಕನ್ಸಿಸ್ಟೆನ್ಸಿ ತೆಳು ಬೇಕು ಅಂತಂದರೆ ತೆಳ್ಳಗೆ ಕೂಡ ಮಾಡ್ಕೊಳ್ಬೋದು. ಇನ್ನು ಈ ರೀತಿ ಬಸ್ಸಾರು ಎಲ್ಲ ರೀತಿ ಕಾಳುಗಳು, ತರಕಾರಿಗಳ ಜೊತೆ ಮಾಡ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಪ್ರತಿಯೊಂದು ಬಸ್ಸಾರು ಇದೇ ರೀತಿ ಬೇಳೆ ಕಾಳುಗಳು ಕೂಡ ಹಾಕಿ ಮಾಡ್ಬೋದು. ಹುರುಳಿಕಾಯಿ, ಮೂಲಂಗಿ ಅದನ್ನು ಕೂಡ ಹಾಕಿ ಮಾಡ್ಬೋದು. ಸೊ ತುಂಬ ಕ್ವಿಕ್ಕಾಗೂ ಆಗುತ್ತೆ, ರುಚಿಯಾಗೂ ಇರುತ್ತೆ. ಆ್ಯಂಡ್ ಬಾಣಂತಿಯರಿಗೆ ಒಂದು ರೀತಿ ತುಂಬ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ. ಇದಕ್ಕೆ ಬೇಕು ಅಂತಂದರೆ ನೀವು ಮೆಣಸು ಕೂಡ ಹಾಕ್ಕೊಳ್ಬೋದು. ಬಟ್ ಮೆಣಸಿಲ್ಲ ಅಂದರೂ ಬರೀ ಜೀರಿಗೆನಲ್ಲೇ ತುಂಬ ರುಚಿಯಾಗಿ ಬರುತ್ತೆ ಈ ಒಂದು ಸಾರು. ಮುದ್ದೆ ಜೊತೆ, ಅನ್ನ ಜೊತೆ, ಎಲ್ಲರ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇನ್ನು ಭೈರವ್ ಬರೋ ಅಷ್ಟೊತ್ತಿಗೆ ಇದನ್ನೆಲ್ಲ ಮಾಡಿಬಿಟ್ಟಿದ್ರೆ ಅವನು ಬಂದಾದಮೇಲೆ ನನಗೆ ಅವನ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ಮಕ್ಕಳನ್ನ ಇಟ್ಕೊಂಡು ಮಾಡಬೇಕಾದಾಗ ತುಂಬ ಕೋಪ, ಸಿಟ್ಟು ಎಲ್ಲ ಬಂದುಬಿಡುತ್ತೆ. ಬಿಕಾಸ್ ಅವನೇನೋ ಕೇಳ್ತಾ ಇರ್ತಾನೆ, ನಾನಿಲ್ಲೇನೋ ಮಾಡಬೇಕು, ಒಂದು 5 ನಿಮಿಷ ಬಿಟ್ಬಿಟ್ರು ಇದೋಗ್ಬಿಡುತ್ತೆ, ಆ ಥರದ್ದೆಲ್ಲ ಆಗುತ್ತೆ. ಸೊ ಹಾಗಾಗಿ ಪೀಸ್ಫುಲ್ಲಾಗಿ ನಾನು ಭೈರವ್ ಸಮ್ಮರ್ ಕ್ಯಾಂಪ್ಗೆ ಹೋಗಿದ್ದಾನೆ, ಪಾಪ ಕೂಡ ಮಲಗಿದಾನಲ್ಲ. ಸೊ ಹಾಗಾಗಿ ಮಾಡಿಟ್ಕೊಂಡ್ಬಿಟ್ರೆ ಮತ್ತು ನೈಟ್ಗೂ ಆಗುತ್ತೆ. ಬಿಕಾಸ್ ಮತ್ತೆ ಅಡುಗೆ ಮಾಡಿಕೊಂಡು ಮಾಡಬೇಕು ಅಂತಂದರೆ ಪಾಪನ ಇಟ್ಕೊಂಡು ಕಷ್ಟ ಆಗುತ್ತೆ ಅಂತ ಮಾಡ್ಕೊಂಡು ಬಿಡ್ತೀನಿ ಸಾರನ್ನ. ಬೇಯಿಸ್ಕೊಂಡಿದ್ದಂಥ ನೀರೇನಿತ್ತಲ್ಲ ಅದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಇದು ಆ್ಯಕ್ಚುಲಿ ಜಾಲ್ರಿ ಒಂದು ಸ್ವಲ್ಪ ಯಾಕೋ ಇದಾಗ್ಬಿಟ್ಟು ನಾನು ಕಂಪ್ಲೀಟ್ ನೀರೇನಿದೆ ಡ್ರೈನ್ ಔಟ್ ಆಗಬೇಕು. ಆವಾಗಲೇ ಅದ್ರಲ್ಲಿ ಪಲ್ಯ ಮಾಡೋಕೆ ರುಚಿಯಾಗಿ ಬರುತ್ತೆ. ನೀರು ಥರ ಇದ್ರೆ ಒಂಥರ ಚೆನ್ನಾಗಿ ಅನ್ಸಲ್ಲ. ಸೊ ಕಂಪ್ಲೀಟಾಗಿ ಡ್ರೈನ್ ಔಟ್ ಮಾಡಬೇಕು. ನೋಡಿ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಇದಕ್ಕೊಂಚೂರು ಒಗ್ಗರಣೆ ಹಾಕ್ಕೊಂಡು ತಿಂತಾ ಇದ್ರೆ ತಿನ್ನೋಣ ಅನ್ಸುತ್ತೆ, ಅಷ್ಟು ರುಚಿಯಾಗಿ ಇರುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಹಸಿಮೆಣಸಿನ್ಕಾಯಿ, ಒಂಚೂರು ಕಾಯಿ, ಸಾಸಿವೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿ ಇರುತ್ತೆ. ಸೊ ಈ ಸಾರಿಗೆ ಫೈನಲ್ ಆಗಿ ಉಪ್ಪು ಹಾಕಿ ಚೆನ್ನಾಗಿ ಮಳ್ಳಗೆ ಬಿಟ್ಬಿಡ್ತೀನಿ. ಸೊ ಫೈನಲ್ ಆಗಿ ಉಪ್ಪು, ಇನ್ನು ಆ ಕಡೆ ಸಾರು ಕುದೀತಾ ಇರುತ್ತೆ, ಅಷ್ಟೊತ್ತಿಗೆ ಈ ಕಡೆ ನಾನು ಪಲ್ಯಕ್ಕೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ವೆರಿ ವೆರಿ ಸಿಂಪಲ್ ಬಟ್ ಯಟ್ ಟೇಸ್ಟಿ ಕೂಡ. ಆ್ಯಂಡ್ ಚಪಾತಿಗಳ ಜೊತೆಗೂ ಈ ರೀತಿ ಡ್ರೈ ಪಲ್ಯ ಇಷ್ಟ ಆಗುವಂಥವ್ರು ಇದನ್ನು ಮಾಡ್ಕೊಳ್ಬೋದು. ಬೇಕಾದ್ರೆ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಮಾಡ್ಕೊಳ್ಬೋದು. ಎಷ್ಟೋ ಸತಿ ನಾನು ಅದೇ ರೀತಿ ಮಾಡ್ತೀನಿ. ಬಸ್ಸಾರು ಮಾಡಿಬಿಟ್ಟು ಅದ್ರದ್ದು ಪಲ್ಯ ನಾನು ಚಪಾತಿಗೆ ಬೆಳಿಗ್ಗೆನೇ ಮಾಡಿಬಿಡ್ತೀನಿ. ಇನ್ನು ಸಾಂಬಾರು ಬಸ್ತಿರುವಂಥ ನೀರೇನಿದೆ ಅದು ಮಧ್ಯಾಹ್ನಕ್ಕೆ ಸಾರು ಕೂಡ ಆಗೋಗುತ್ತೆ. ಸೊ ಸಾಸಿವೆ ಒಂಚೂರು ಚಟಪಟ ಅಂತ ಅಂದಮೇಲೆ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಅದ್ರ ಜೊತೆಗೆ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಆ್ಯಂಡ್ ಒಂದು ಸ್ವಲ್ಪ ಖಾರ ಎಲ್ಲ ಬಿಟ್ಟಾದಮೇಲೆ ಎಣ್ಣೆನಲ್ಲಿ ಒಂದು ಸ್ವಲ್ಪ ಆಲ್ಮೋಸ್ಟ್ ಖಾರ ಬಿಟ್ಕೊಂಡಿದೆ ಅಂತ ಅನಿಸಿದ್ಮೇಲೆ ಚಿಕ್ಕದಾಗಿ ಚಾಪ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಕೂಡ ಹಾಕ್ಕೊಳ್ತೀನಿ. ಈರುಳ್ಳಿನ ಹಾಕ್ಕೊಳ್ಳೋದ್ರಿಂದ ರುಚಿ ಇನ್ನೂ ಹೆಚ್ಚಾಗುತ್ತೆ. ಸೊ ನಾವು ಯಾವುದೇ ರೀತಿ ಬಸ್ತು ಮಾಡಬೇಕಾದಾಗ ಈ ರೀತಿ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಬಹಳನೇ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಡುಗೆ ಎಲ್ಲ ಆಯಿತು. ಅಡುಗೆ ಎಲ್ಲ ಆದಮೇಲೆ ಕಟ್ಟೆನ ಕ್ಲೀನ್ ಮಾಡಿಬಿಟ್ರೆ ಒಂದು ರೀತಿ ಸಮಾಧಾನ, ನೆಮ್ಮದಿ ಅನಿಸುತ್ತೆ. ಸೊ ಅದಕ್ಕೆ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ.
ಇನ್ನು ನೆಕ್ಸ್ಟ್ ಡೇ ತನಕನೂ ಏನೂ ಕುಕ್ಕಿಂಗ್ ಇರೋದಿಲ್ಲ, ಜಸ್ಟ್ ಇರೋದನ್ನ ಬಿಸಿ ಮಾಡ್ಕೊಳ್ಳೋದು, ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊಳ್ಳೋದು, ಇನ್ನು ನೈಟ್ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ. ಸೊ ಇನ್ನು ಮಧ್ಯ ಪಾಪು ನೋಡ್ಕೊಳ್ಳೋದು, ಮತ್ತು ನಾನು ಆಲ್ಮೋಸ್ಟ್ ತುಂಬ ದಿವಸಗಳೇ ಆಗೋಯಿತು ಆಫೀಸ್ ಕೆಲಸ ಅಂತ ಏನೂ ನೋಡ್ಕೊಂಡಿಲ್ಲ, ಏನೂ ಅಪ್ಸ್ಕಿಲ್ ಏನೂ ಮಾಡ್ಕೊಂಡಿಲ್ಲ. ಸೊ ನೋಡಬೇಕು, ಅದಕ್ಕೂ ಸ್ವಲ್ಪ ಟೈಮ್ ನಾನು ಸ್ಪೇರ್ ಮಾಡಬೇಕು, ಬಿಕಾಸ್ ಈ ನಡುವೆ ತುಂಬ ಬ್ಯುಸಿ ಆಗೋಗ್ಬಿಟ್ಟಿದ್ದೆ. ಬಟ್ ಈಗ ಒಂದು ಸ್ವಲ್ಪ ಟೈಮ್ ಮಾಡ್ಕೊಳ್ಬೇಕು, ಬಿಕಾಸ್ ಬ್ಯಾಕ್ ಟು ಆಫೀಸ್ ಹೋಗಬೇಕಾದಾಗ ಒಂದು ಸ್ವಲ್ಪ ರ್ಯಾಂಪ್ ಅಪ್ ಕೂಡ ಬೇಕಲ್ವ ನನಗೆ. ಈಗ ಆಲ್ಮೋಸ್ಟ್ ಮರ್ತೇ ಹೋಗ್ಬಿಟ್ಟಿದ್ದೀನಿ ಏನು ಮಾಡಬೇಕು ಏನು ಎತ್ತ ಅನ್ನೋ ಥರ, ಒಂಥರ ಕಂಪ್ಲೀಟ್ ಏನು ಹೇಳ್ತಾರೆ ಹೌಸ್ ವೈಫ್ ಥರ ಆಗೋಗ್ಬಿಟ್ಟಿದ್ದೀನಿ, ಬರೀ ಮನೆ ನೋಡು ಅಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಓದ್ಕೊಳ್ಳೋದು ಎಲ್ಲ ಇದೆ. ಎಲ್ಲ ಮಾಡಿದ್ದಾಯಿತು, ಪಲ್ಯನೂ ಸಾರು ಎಲ್ಲ ರೆಡಿ ಆಯಿತು. ಇನ್ನು ಭೈರವ್ ಬರೋ ಟೈಮ್ ಕೂಡ ಆಯಿತು. ಪಾಪನು ಸ್ವಲ್ಪ ಕುಸ್ಕಕ್ಕೆ ಶುರು ಮಾಡಿದ್ದಾನೆ. ನನಗೆ ಸ್ವಲ್ಪ ಫೀಡ್ ಮಾಡಿಕೊಂಡು ಹೋಗಿ ಭೈರವ್ನ ಕರ್ಕೊಂಡು ಬರೋಣ. ನಮ್ಮ ಮನೆಯವ್ರು ಆ್ಯಕ್ಚುಲಿ ಯಾವುದೋ ಕಾಲಲ್ಲಿದ್ದಾರೆ, ಸೊ ಹಾಗಾಗಿ ಇಲ್ಲೇ ಗೇಟ್ ಹತ್ರ ಬರ್ತಾನಲ್ಲ, ಸೊ ಪಾಪಗೂ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದಂಗೆ ಆಗುತ್ತೆ ಅಂತ ಕರ್ಕೊಂಡೋಗಿ ಭೈರವ್ನ ಕರ್ಕೊಂಡು ಬರ್ತೀನಿ. ಭೈರವ್ ಕಾಲ್ ಮಾಡಿದ್ದ, ಇನ್ನೂ ಲೇಟ್ ಆಗುತ್ತೇನೋ, ಸೊ ಅದಕ್ಕೆ ಅವ ಲೇಟ್ ಆಗುತ್ತೆ ಅಂತ ಅಂದ. ಸರಿ ಆಯಿತು ಅಂತ ಹೇಳಿ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಪಾಪ ಕೂಡ ಇನ್ನೂ ಆಟ ಆಡ್ತಾ ಇದ್ದಾನೆ. ಅವನೇನೋ ಮಲ್ಕೊಂಡು ಬಿಡ್ತಾನೆ ಅಂತ ಅಂದ್ಕೊಂಡೆ, ಮಲ್ಕೊಂಡಿದ್ರೆ ಜೋಲಿಗೆ ಹಾಕ್ಬಿಟ್ಟು ಹೋಗ್ಬೋದಿತ್ತು. ಅವನಿನ್ನೂ ಆಟ ಆಡ್ತಾ ಇದ್ದಾನೆ, ಅವನು ಕರ್ಕೊಂಡು ಹೋಗ್ತೀನಿ. ಒಂದು 10 ನಿಮಿಷದಲ್ಲಿ ಬರ್ತಾನೆ. ಯೂಶಲಿ 2:15 ಅಷ್ಟೊತ್ತಿಗೆಲ್ಲ ಬರ್ತಿದ್ದ, 2:30 ಆಯಿತು. ಟ್ರಾಫಿಕ್ ಇದೆ ಅನಿಸುತ್ತೆ, ತುಂಬ ಜನ ಡ್ರಾಪ್ ಮಾಡೋಕ್ಕಿದ್ದಾರೆ ಅನಿಸುತ್ತೆ ಇವತ್ತು, ಅದಕ್ಕೆ ಲೇಟ್ ಆಗಿದೆ. ಸೊ ಇಟ್ಸ್ ಓಕೆ. ಸೊ ಲೇಟೇ ಆಗೋಗ್ಬಿಟ್ಟಿತ್ತಲ್ಲ, ಹಾಗಾಗಿ ನಮ್ಮ ಮನೆಯವ್ರದ್ದು ಕಾಲ್ ಮುಗೀತು. ನಾನು ಒಂದು ಸ್ವಲ್ಪ ಹೊರಗಡೆ ಬಂದಂಗೆ ಆಗುತ್ತೆ ಅಂತ ಬಂದರು. ಸೊ ಅವರು ಕೂಡ ಊಟ ಮಾಡಿ ಮತ್ತೆ ಪುನಃ ಆಫೀಸ್ಗೆ ಹೋಗಬೇಕು. ಆಲ್ಮೋಸ್ಟ್ 1.5 ಅವರ್ ಹೇಗೋ ಅವ್ರಿಗೆ ಟೈಮ್ ಸಿಗುತ್ತೆ ಮನೆಗೆ ಬಂದು ಹೋಗಲಿಕ್ಕೆ. ಅಷ್ಟೊತ್ತಿಗೆ ನಾನು ಅಡುಗೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಪಾಪು ನೋಡ್ಕೊಂಡು ಮಾಡ್ಕೊಂಡು ಕಷ್ಟ ಆಗುತ್ತೆ. ಸೊ ಪಾಪು ನೋಡಿ ಬಿಸಿಲಿಗೆ ಬರ್ತಿದ್ದಂಗೆ ಫುಲ್ಲು ಕಣ್ಮುಚ್ಕೊಂಡು ಓಡಾಡ್ತಾ ಇದ್ದ. ಆಮೇಲೆ ಬಿಸಿಲು ಕಮ್ಮಿ ಆದಮೇಲೆ ಒಂಚೂರು ಕಂಡುಬಿಡ್ತಿದ್ದ. ಬಟ್ ಈಗ ಸಿಕ್ಕಾಬಟ್ಟೆ ಬಿಸಿಲಿದೆ, ಅಪ್ಪ ದೇವರೇ ಹೇಗೆ ಓಡಾಡೋದು ಆಚೆಗೆ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಸುಮ್ಮನೆ ಮನೆಯಲ್ಲಿದ್ದರೂ ತುಂಬ ಸೆಕೆ ಆಗುವಂಥದ್ದು ಆಗ್ತಾಯಿದೆ. ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದೊಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ತುಂಬಾ ಸ್ವೆಟ್ ಔಟ್ ಆಗ್ತೀವಿ ಆ್ಯಂಡ್ ವೆಯ್ಟ್ ಲಾಸ್ ಕ್ಯಾಲರೀಸ್ ಕೂಡ ಬೇಗ ಬರ್ನ್ ಆಗುತ್ತೆ. ಸೊ ಎಸ್, ಭೈರವ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಬಿಡೋಕ್ಕಾಗ್ತಾಯಿಲ್ಲ, ಎಷ್ಟು ಬಿಸಿಲಪ್ಪ ದೇವರೇ. ನೆರಳಿಗೆ ಬಂದ್ಬಿಡಿ, ನೆರಳು ಸಿಕ್ಕಿದ್ರೆ ಸಾಕು ಅಂತೀವಿ ಅಲ್ಲ, ಇಷ್ಟು ಜೋರು ಬಿಸಿಲು. ಕೆಂಪಿರುವೆ ಇರುತ್ತೆ ನೋಡಿ ದೇವ್ರೆ. ಇನ್ನು ಭೈರವ್ ಬಂದರೆ ಇಲ್ಲೆಲ್ಲ ಆಟ ಆಡಬೇಕು ಅಂತಾನೆ. ಇಷ್ಟು ಬಿಸಿಲಿಲ್ಲ, ಅದು ಹೆಂಗೆ ಮಕ್ಕಳು ಆಟ ಆಡ್ತಾರಪ್ಪ ದೇವ್ರೆ. ಅಲ್ಲೋ ಕುತ್ಕೊಂಡಿದ್ದಾರೆ. ಬಿಸಿಲು ಬೀಳ್ತಾ ಇದೆಯಾ? ಇನ್ನು ವೆಯ್ಟ್ ಮಾಡ್ತಾನೇ ಇದ್ದೀವಿ. ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಭೈರವ್ ಬರಲೇ ಇಲ್ಲ. ಸೊ ಸರಿ ಆಯಿತು ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾನು ಪಾಪು ಜೋಕಲ್ಲಿ ಮೇಲೆ ಕೂತ್ಕೊಂಡು ಹಾಡ್ಕೊಂಡು ಕೂತಿದ್ದೆ. ಚೆನ್ನಾಗಿ ಅನಿಸುತ್ತೆ, ಕ್ಯೂಟ್ ನನ್ನ ಮುದ್ದು ಕಂದ. ಎರಡೂ ಮಕ್ಳುಗಳು ನೋಡ್ಕೊಳ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಟ್ ಎಸ್, ಜವಾಬ್ದಾರಿ ಕೂಡ ಹಾಗೆ ಇನ್ಕ್ರೀಸ್ ಆಗಿದೆ, ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ರೀಸ್ ಆಗಿದೆ. ಸಮ್ ಹೌ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗಬೇಕು. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ, ಬಿಕಾಸ್ ಇನ್ನೂ ಹೋಗ್ತಾ ಡಿಫಿಕಲ್ಟಿ ಆಗುತ್ತೆ ಇಬ್ಬರೂ ಮ್ಯಾನೇಜ್ ಮಾಡುವಂಥದ್ದು. ಒಂದು ಸ್ವಲ್ಪ ಪಾಪು ದೊಡ್ಡವನಾಗೋ ತನಕ ಕಷ್ಟ, ಬಟ್ ದೆನ್ ಆಫ್ಟರ್ ದ್ಯಾಟ್ ಆರಾಮಾಗುತ್ತೆ ಅಂದ್ಕೊಳ್ತೀನಿ. ಅಷ್ಟೊತ್ತಿಗೆ ಭೈರವ್ ಕೂಡ ಬಂದ.
ದಿಸ್ ಇನ್ ಮೈ ಲೋಕಲ್ ಅಂದ್ಬಿಟ್ಟು ಇಷ್ಟು ಕಳ್ಸೋನೆ. ಊಟ ಮಾಡಿ ಫಸ್ಟು, ಟೈಮ್ ಆಯ್ತು, ಊಟ ಮಾಡಿ. ಸ್ಪೂನ್ ಕೊಡಮ್ಮ ಪ್ಲೀಸ್. ಸೊ ಎಸ್, ಭೈರವೆಲ್ಲ ಕರ್ಕೊಂಡು ಬಂದು ಊಟ ಎಲ್ಲ ಮಾಡಿ ಈಗ ರಿಲ್ಯಾಕ್ಸ್ ಮಾಡಿ ರೆಸ್ಟ್ ಮಾಡುವಂಥ ಟೈಮ್ ನಂದು. ಸೊ ಪಾಪನು ಕೂಡ ಮಲ್ಕೊಂಡಿದ್ದಾನೆ. ಇನ್ನೊಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಮಲ್ಕೊಳ್ತಾನೆ. ಇನ್ನು ಎದ್ಮೇಲೆ ಫೀಡ್ ಮಾಡಿಸಿದ್ರು ಆರಾಮಾಗಿ ಆಟ ಆಡ್ತಾ ಇರ್ತಾನೆ. ಸೊ ಆ ಒಂದು ಟೈಮಲ್ಲಿ ನಾನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ. ಎಸ್, ಹಾಗೆ ಅಡುಗೆ ಮಾಡ್ತಾ ಒಂದು ಕಮೆಂಟ್ ಆ್ಯಕ್ಚುಲಿ ಕೇಳಿದ್ರಿ. ತುಂಬ ದಿವಸದಿಂದ ನಾನು ಕಮೆಂಟ್ ಮಾಡಿದ್ದೀನಿ, ಮೇಡಮ್ ನೀವೇನೂ ರಿಪ್ಲೈ ಮಾಡಿಲ್ಲ ಅಂತ. ಭಾರತಿ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್, ಬಿಕಾಸ್ ಅದನ್ನು ನೋಡಿದ್ದೆ ಆ ಕಮೆಂಟ್ನ, ಬಟ್ ಮರ್ತೋಗ್ಬಿಟ್ಟಿದ್ದೆ ಅದ್ರ ಬಗ್ಗೆ ಮಾತಾಡೋಕ್ಕೆ. ಬಟ್ ಆದರೆ ತುಂಬ ಸತಿ ಇದ್ರದ್ದು ರಿಲೇಟೆಡ್ ವ್ಲಾಗ್ಸ್ನ ನಾನು ಮಾಡಿದ್ದೀನಿ ಆಯಿತಾ. ಸೊ ಅವರು ಕೇಳಿದಂಥ ಕ್ವೆಶನ್ ಬಂದು, ಮನೆಯಲ್ಲಿ ಏನು ಅದು ತಿನ್ಬೇಡ ಇದು ತಿನ್ಬೇಡ, ಎಸ್ಪೆಷಲಿ ಗಂಡು ಮಕ್ಕಳಾಗಿದ್ದರೆ ತುಂಬ ರಿಸ್ಟ್ರಿಕ್ಷನ್ಸ್ ಜಾಸ್ತಿನೇ ಇರುತ್ತೆ. ಬಿಕಾಸ್ ಗಂಡು ಮಕ್ಕಳಿಗೆ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ, ಕರಳು ಚಿಕ್ಕದಿರುತ್ತೆ ಗಂಡು ಮಕ್ಕಳದು. ಸೊ ಹಾಗಾಗಿ ಜಾಸ್ತಿ ಏನೂ ತಿನ್ಬೇಡ ಅಥವಾ ತುಂಬ ರಿಸ್ಟ್ರಿಕ್ಷನ್ಸ್ ಮಾಡುವಂಥದ್ದೆಲ್ಲ ಮಾಡ್ತಾರೆ ಬಾಣಂತಿಯರಿಗೆ. ಎಸ್ಪೆಷಲಿ ಗಂಡು ಮಕ್ಕಳು ಹುಟ್ಟಿದ್ರೆ ಆ ರೀತಿ ಜಾಸ್ತಿ ಯುನೋ ಟೈಟ್ ಡಯಟ್ ಇರುತ್ತೆ ಅವ್ರಿಗಂತೂ. ಜಾಸ್ತಿ ತಿನ್ನಬೇಡ ಅಂತಲೂ ಅಂತಾರೆ. 3 ಟೈಮ್ ತಿನ್ನಬೇಕು, ಜಾಸ್ತಿ ನೀರು ಕುಡಿಬಾರ್ದು, ಆ ಥರದ್ದೆಲ್ಲ ಒಂದಷ್ಟು ಮಿತ್ಸ್ಗಳಿದೆ. ಸೊ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಪ್ರತಿಯೊಂದು ಮಗು, ಹುಟ್ಟಿದ ಮಗು ಕರಳು ಸಣ್ಣದಾಗೆ ಇರುತ್ತೆ ಆಯಿತಾ. ಯಾವುದು ಗರ್ಲ್ ಬೇಬಿ ಅಥವಾ ಬಾಯ್ ಬೇಬಿ ಅಂತ ಡಿಫ್ರೆನ್ಸ್ ಇರಲ್ಲ. ಹುಟ್ಟಿದ ಎಲ್ಲ ಮಕ್ಕಳು ಒಂದೇ ರೀತಿ ಕರಳಿರುತ್ತೆ ಆಯಿತಾ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಮಾತ್ರ ಏನು ತಿಂದರೂ ಡೈಜೆಸ್ಟ್ ಮಾಡ್ಕೋತಾರೆ, ಗಂಡು ಮಕ್ಕಳು ಮಾಡ್ಕೊಳ್ಳಲ್ಲ ಅನ್ನೋಂಥದ್ದಲ್ಲ. ಬಿಕಾಸ್ ಪ್ರತಿಯೊಂದು ಮಗುಗೆ ಅದರದ್ದೇ ಆದಂಥ ಬಾಡಿ ಸ್ಟ್ರಕ್ಚರ್ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮಕ್ಕಳು ಒಂದು 6 ತಿಂಗಳ ತನಕ ಅವ್ರ ಕರಳು ಇನ್ನೂ ಡೆವಲಪ್ ಆಗ್ತಾನೆ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಅದು ತಿನ್ಬೇಡ ಇದು ತಿನ್ಬೇಡ ಅಂತಾರೆ. ಬಟ್ ಹಾಗಂತ ನಾವು ಅವ್ರು ಹೇಳಿದ ಎಲ್ಲನೂ ಸತ್ಯ ಅಥವಾ ಮಕ್ಳ ಕರಳು ಚಿಕ್ಕದಿರುತ್ತೆ ಅಂತಲ್ಲ. ಸೊ ಆಗಿನ ಕಾಲದಲ್ಲಿ ಯಾಕೆ ಹೇಳ್ತಾ ಇದ್ರು ಅಂದರೆ, ಸುಮ್ಮನೆ ಏನಾದರೂ ತಂಗ್ಳನ್ನ ಊಟ ಮಾಡಿಬಿಡೋದು ಅಥವಾ ಆ ಥರದ್ದೆಲ್ಲ ಮಾಡಿಬಿಡ್ತಾ ಇದ್ರಲ್ಲ. ಸೊ ಆ ಥರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಕರಳು ಚಿಕ್ಕದಿರುತ್ತೆ. ಸೊ ನೀನೇನೇನೋ ತಿಂದ್ಬಿಟ್ರೆ ಮಕ್ಕಳಿಗೆ ಡೈಜೆಸ್ಟ್ ಆಗಲ್ಲ ಅನ್ನೋ ಕಾರಣಕ್ಕೆ ಆ ರೀತಿ ಹೇಳ್ಕೊಂಡು ಬರ್ತಾಯಿದ್ರು. ಬಟ್ ಆದರೆ ಇವಾಗ ಒಂದು ಹೆಲ್ದಿ ಡಯಟ್ ಖಂಡಿತವಾಗ್ಲೂ ತಿನ್ಬೋದು ನೀವು. ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಕಾಳು, ಬೇಳೆ, ಡ್ರೈ ಫ್ರೂಟ್ಸ್ ಪ್ರತಿಯೊಂದೂ ತಿನ್ನೋದನ್ನ ಆದಷ್ಟು ಚೆನ್ನಾಗಿ ಕುಕ್ ಮಾಡ್ಕೊಂಡು ತಿಂದರೆ ಮಗುವಿಗೂ ಕೂಡ ಬರುವಂಥ ಹಾಲು ಅಷ್ಟೇ ಹೆಲ್ದಿಯಾಗಿ ಒಂದು ಕ್ವಾಲಿಟಿ ಮಿಲ್ಕ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಜಸ್ಟ್ ಬಿಕಾಸ್ ನೀವು ಅವ್ರೇನೋ ಅದು ತಿನ್ಬೇಡಿ ಇದು ತಿನ್ಬೇಡಿ ಅಂತ ತುಂಬ ರೆಸ್ಟ್ರಿಕ್ಷನ್ಸ್ ಹಾಕೋದು ನಿಜವಾಗ್ಲೂ ಒಳ್ಳೇದಲ್ಲ. ಡ್ರೈ ಫ್ರೂಟ್ಸ್ ತಿನ್ಬೇಡಿ ಅಂತಾರೆ, ಕಾಳು ತಿನ್ಬೇಡಿ ಅಂತಾರೆ, ಬೇಳೆ ತಿಂದರೆ ಮಗು ತುಂಬ ಮೈ ಮುರಿಯುತ್ತೆ ಅಂತಾರೆ. ಸೊ ಆ ಥರದ್ದೆಲ್ಲ ಏನೂ ಇಲ್ಲ ಆಯಿತಾ. ಒಂದು ಹೆಲ್ದಿ ಡಯಟ್ ನೀವು ಹೇಗೆ ಎಷ್ಟು ಪೌಷ್ಟಿಕವಾಗಿ ನೀವು ತಿಂತೀರೋ ಸೇಮ್ ಪಾಪುಗೆ ಕೂಡ ಹೋಗೋದ್ರಿಂದ ಸೊ ಆದಷ್ಟು ನೀವು ಚೆನ್ನಾಗಿ ಒಂದು ಹೆಲ್ದಿ ಆಹಾರ ತಿನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲ ಆಯಿತಾ. ಒಂದು ಗಂಡು ಮಗು ಆಗಿದ ತಕ್ಷಣ ಮಗುವಿನ ಕರಳು ಚಿಕ್ಕದಿರುತ್ತೆ, ಹೆಣ್ಮಗು ಆದರೆ ಏನು ತಿಂದರೂ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ ಅಂತ ಅಲ್ಲ. ಇನ್ಫ್ಯಾಕ್ಟ್ ಭೈರವ್ ಟೈಮಲ್ಲಿ ಕೂಡ ಅವ್ನು ಸ್ವಲ್ಪ ಜಾಸ್ತಿ ಕ್ರ್ಯಾಂಕಿ ಆಗಿದ್ದ. ಬಟ್ ಈಗಿನ ಪಾಪು ತುಂಬ ಕ್ವೈಟಾಗಿ ಇರುತ್ತೆ. ಹಾಲು ಕೊಟ್ಟಿದ್ದನ್ನು ಕುಡಿದ್ಬಿಟ್ಟು ಆರಾಮಾಗಿ ಮಲ್ಗತ್ತೆ. ಚಿನ್ನೆ ಹೋಗ್ತೀನಿ. ಸೊ ಪಾಪು ಕೂಡ ಎದ್ದ, ಇವಾಗ ಇನ್ನು ಮಲ್ಗೋಕ್ಕೆ ಟೈಮ್ ಇಲ್ಲ. ಹಾಲು ಕುಡಿಸ್ಬಿಟ್ಟು ಅವನ್ನ ಮಲಗಿಸಾದ್ಮೇಲೆ ನಾನು ಮಲ್ಕೊಳ್ತೀನಿ. ಸೊ ಇದು ಹೇಳಕ್ಕೆ ಇಷ್ಟಪಡ್ತೀನಿ ದಟ್ ಗಂಡು ಮಕ್ಕಳಿಗೆ ಅಂತ ಇಲ್ಲ, ಸೊ ಎಲ್ಲ ಮಕ್ಕಳಿಗೂ ಒಂದೇ ಆಯಿತಾ. ಆ ರೀತಿ ಏನು ರಿಸ್ಟ್ರಿಕ್ಷನ್ಸ್ ಏನು ಬೇಕಾಗಿಲ್ಲ. ಆರಾಮಾಗಿ ಹೆಲ್ದಿಯಾಗಿ ಏನಿದೆಯೋ ಅದನ್ನೆಲ್ಲಾನು ನೀವು ತಿಂದು ನೀವು ಮಗುಗೆ ಹಾಲು ಕೊಡ್ಬೋದು. ಓಕೆ, ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.